ಸ್ನೇಹಿತರೆ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಕೊಂಚ ಭಿನ್ನವಾದ ಕಥನವಿದೆ. ಈ ಮಾಹಿತಿಯನ್ನು ನಾನು ತಂದಿರೋದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗುಳಗಟ್ಟ ಗ್ರಾಮದಿಂದ. ಮಂಡ್ಯ ಜಿಲ್ಲೆಯಾದ್ಯಂತ ಕಬ್ಬು, ಭತ್ತ ಹಾಗೂ ತೆಂಗನ್ನು ಬೆಳೆಯುತ್ತಾರಾದರೂ ಇಲ್ಲಿ ಕಾಣುವ ನಿಂಬೆಯನ್ನು ಪ್ರಮುಖ ಬೆಳೆಯಾಗಿಸಿಕೊಂಡವರು ಇಲ್ಲ. ತಮ್ಮ 1.5 ಎಕರೆ ಜಮೀನಿನಲ್ಲಿ ನಿಂಬೆಯನ್ನೇ ಪ್ರಧಾನ ಬೆಳೆಯಾಗಿಸಿ ವಿವಿಧ ಹಣ್ಣು ಹಾಗೂ ತೆಂಗನ್ನೂ ನಾಟಿ ಮಾಡಿ ಯಶಸ್ಸು ಕಾಣುತ್ತಿರುವ ಗುಳಗಟ್ಟದ ಶಿವಕುಮಾರ್ ತಮ್ಮ ಒಡಲ ದನಿಯನ್ನು ಈ ವಿಡಿಯೋದಲ್ಲಿ ತೆರೆದಿಟ್ಟಿದ್ದಾರೆ. 2 ಎಪಿಸೋಡಿನಲ್ಲಿ ಪ್ರಸಾರವಾಗುವ ಇವರ ಕಥಾನಕದಲ್ಲಿ ಕೃಷಿಯನ್ನು ಆಗದು ಎನ್ನುವ ಎಲ್ಲರಿಗೂ ಒಂದು ಪಾಠವಿದೆ. ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯವಾಗಿದ್ದ ಇವರು ತುಂಡು ಭೂಮಿಯಲ್ಲೂ ಲಾಭದಾಯಕವಾಗಿ ಕೃಷಿಯನ್ನು ಮಾಡಬಹುದೆಂದು ಸಾಧಿಸಿ ತೋರಿಸಬೇಕೆಂದು ಛಲ ಹೊತ್ತವರು. ವೈಡ್ ಆಂಗಲ್ನ ಈ ಡಿಫರೆಂಟ್ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ನೀವಿನ್ನೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದುವರಿಯಿರಿ. ಸ್ನೇಹಿತರೆ ನಮಸ್ಕಾರ. ಮಳವಳ್ಳಿ ಸಮೀಪದ ಗುಳಗಟ್ಟ ಅನ್ನುವಲ್ಲಿಗೆ ಬಂದಿದ್ದೀನಿ. ನನ್ನ ಜೊತೆ ಇದ್ದಾರೆ ಶಿವಕುಮಾರ್. ಸ್ನೇಹಿತರಾದ ಶಿವಕುಮಾರ್ ಭಾಳ ಕೃಷಿಯಲ್ಲಿ ಆಸಕ್ತಿ ಹೊಂದಿದವರು. ಮೊದಲಿಗೆ ಇವರು ಸಾಮಾಜಿಕ ಕಾರ್ಯಕರ್ತರಾಗಿದ್ದರು, ಸಾಮಾಜಿಕ ಹೋರಾಟಗಾರರಾಗಿದ್ದರು. ಈ ಸಮಾಜದ ಅನ್ಯಾಯಗಳ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಸಮ್ ಟೈಮ್ ಬ್ಯಾಕ್ ಅವರಿಗೆ ಕೃಷಿಗೆ ವಾಪಸ್ ಬರುವಂಥ ಒಂದು ಒಲವು ಮೂಡಿತ್ತು. ಹಾಗಾಗಿ ಅವರ ಪಿತ್ರಾರ್ಜಿತವಾಗಿ ಬಂದಂಥ ಸುಮಾರು 1.5 ಎಕರೆ ಜಾಗೆಯಲ್ಲಿ ಅವರು ಬಹಳ ಸುಂದರವಾದ ಒಂದು ಹಣ್ಣಿನ ತೋಟ ಮಾಡಿದ್ದಾರೆ. ಯಶಸ್ವಿ ನೈಸರ್ಗಿಕ ಕೃಷಿಕ ಅನ್ನುವಂಥ ಒಂದು ಸ್ಟೇಜಿಗೆ ತಲುಪಿದ್ದಾರೆ. ನಾವು ಇವತ್ತು ಅವರನ್ನು ಪರಿಚಯ ಮಾಡ್ಕೊಳ್ಳೋಣ, ಅವರ ಕೃಷಿಯ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ಶಿವಕುಮಾರ್ ಅವರಿಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಈ ಒಂದು ಎಪಿಸೋಡಿಗೆ ಸ್ವಾಗತ ಗೆಳೆಯರೆ. ಶಿವಕುಮಾರ್ ಅವರೇ, ಒಂದು ಸುಂದರವಾದ ತೋಟ ಮಾಡಿದ್ದೀರಿ ನೀವು. ಹೇಗೆ ಕೃಷಿ ಕಡೆ ನೀವು ಆಸಕ್ತರಾದ್ರಿ? ಒಂದು 2016ರಲ್ಲಿ ಮಂಡ್ಯದಲ್ಲಿ 100ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡು ಸಂದರ್ಭ ಕಾಲಘಟ್ಟದ್ದು. ಅಂದ್ರೆ ಮಂಡ್ಯ ಅಂತಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಕಡೆ ತುಂಬಾ ಆತ್ಮಹತ್ಯೆಗಳು, ರೈತರ ಆತ್ಮಹತ್ಯೆ 2016 ನಾನು ಪರ್ಟಿಕ್ಯುಲರ್ ಬೇಸಾಯ ಏನ್ ಕಾಯಕ ಮಾಡ್ಕೊಂಡ್ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಅದನ್ನ. ಅವಾಗ ನಾನು ಸಂಘಟನೆ ಒಳಗೆ ಇನ್ನೂ ಕೂಡ ಬಂದಿದೆ. ಆಗ ಮಂಡ್ಯದಲ್ಲಿ ವಿಶೇಷವಾಗಿ ಮಂಡ್ಯದ ಬಗ್ಗೆ ಹೇಳಿದ್ದಾರೆ. ಆ ವರ್ಷ ತುಂಬಾ ಪೀಕ್ ಇದ್ದಂತ ಆತ್ಮಹತ್ಯೆ ತುಂಬಾ ಜಾಸ್ತಿ ಇತ್ತು. ಆಗ ಎಲ್ಲ 750 ಕೂಡ ಜಾಥಾ ಮಾಡಿ ಕರ್ನಾಟಕ ಜನಸಂಘ ಸಂಘಟನೆ ಇತ್ತು. ಅದು ಎಲ್ಲ ಕಡೆ ಹೋರಾಟ ಮಾಡಿ ರೈತರ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬೇಡಿ ಅಂತ ಒಂದು ರೈತ ಹೋರಾಟ ಜಾಥಾ ಅಂತ ಮಾಡಿತ್ತು. ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿತ್ತು ಅದನ್ನು. ಅದು ಅವಾಗ ತುಂಬಾ ಹಳ್ಳಿಗಳಿಗೆಲ್ಲ ಹೋಗಿ ಅದು ನಾನು ಇನ್ವಾಲ್ವ್ ಆಗಿದೆ ಅದರಲ್ಲಿ. ಅದಾದ್ಮೇಲೆ ಮತ್ತೆ ಇನ್ನೊಂದು 2-3 ತಿಂಗಳು ಬಿಟ್ಟು ಮತ್ತೆ ಇನ್ನೊಂದ್ಸಲ ರೈತ ಹೋರಾಟ ಜಾಥಾ ಅಂತ 2ನೇದು ಮಾಡ್ಕೊಂಡು ಪ್ರತಿ ಹಳ್ಳಿಗಳಲ್ಲಿ ಕೂಡ ರೈತ ಹೋರಾಟ ಸಮಿತಿ ಕಟ್ಬೇಕಂತ ತೀರ್ಮಾನ ಮಾಡ್ಕೊಂಡ್ರು. ಅಂದ್ರೆ ರೈತನ ಸಮಸ್ಯೆಗಳೇನು ಮತ್ತೆ ಏನಕ್ಕೆ ಈ ಆತ್ಮಹತ್ಯೆ ಕಾರಣಗಳೇನು, ಆ ಸಂದರ್ಭ ಅವತ್ತಿನ ನೀವು ಕಾಲಘಟ್ಟ ನೋಡಿದ್ರೆ ಅಂದ್ರೆ ಈಗಲೂ ಅಷ್ಟೇ. ಈಗ ಅವತ್ತು ಆತ್ಮಹತ್ಯೆ ಇವತ್ತಿಲ್ಲ ಅಂತಲ್ಲ, ಇವತ್ತು ನಾವು ಮಾತಾಡ್ತಾರ ಹೊತ್ತಲ್ಲೂ ಕೂಡ ಸರ್ಕಾರ ಅಧಿಕೃತ ಅಂಶಗಳು ಕೂಡ ಹೇಳ್ತಾ ಇರೋದು ಭಾರತದಲ್ಲಿ ದಿನಕ್ಕೆ 1 ಗಂಟೆಗೆ 30 ಜನ ಸಾಯ್ತವ್ರು ಅಂತೇಳಿ. 30 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಪ್ರೆಸೆಂಟ್ ನಿಮ್ಗೆ 2 ತಿಂಗಳ ಹಿಂದೆ ಮೊನ್ನೆ ಒಂದು 3-4 ದಿನದಲ್ಲಿ ನೋಡಿರ್ಬೋದು ಪೇಪರಲ್ಲಿ, ಮಹಾರಾಷ್ಟ್ರದಲ್ಲಿ 429 ಜನ ಆತ್ಮಹತ್ಯೆ ಮಾಡ್ತಾರೆ ಎಷ್ಟು 2 ತಿಂಗಳಲ್ಲಿ. ಸೊ ಇಲ್ಲಿ ಇದೇ ಸಂದರ್ಭದಲ್ಲಿ ಕಳೆದ ವಿಧಾನಸಭೆಯಲ್ಲಿ ಕಂದಾಯ ಸಚಿವರು ನಮ್ಗೆ ಅಸೆಂಬ್ಲಿಯಲ್ಲಿ ಮಾತಾಡ್ತಾ 1 ವರ್ಷದಲ್ಲಿ ಕೊಟ್ರು ಅವರು 1289 ರೈತರು. ಅಂದ್ರೆ ಒಟ್ಟಾರೆಯಾಗಿ 2 ದಿನ ಕರ್ನಾಟಕ ಕರ್ನಾಟಕದೊಳಗೆ ಮಾತಾಡ್ಬೇಕಾದ್ರೆ ನಾವು 2 ದಿನಕ್ಕೆ 3 ಜನ ರೈತರು ಆತ್ಮಹತ್ಯೆ ಮಾಡ್ತಾರೆ. ಈ ಕ್ಷಣದಲ್ಲಿ ಕೂಡ ನಾವು ಮಾತಾಡ್ತಾರೋ ಹೊತ್ತಲ್ಲೂ ಕೂಡ. ಸೊ ಇದು ಈ ಕ್ಷೇತ್ರದ ನೈಜ ಸಮಸ್ಯೆಗಳಿಗೆ ಒಂದು ವಸ್ತುಸ್ಥಿತಿ. ಸೊ ಈಗಿರುವಾಗ ಈ ವಸ್ತುಸ್ಥಿತಿ ಹಿಂಗಿರುವಾಗ ಸೊ ಇದನ್ನೇ ಏನಾದ್ರು ಯಾಕೆ ಆಯ್ಕೆ ಮಾಡ್ಕೊಂಡೆ ಅನ್ನೋದು ತುಂಬಾ ನಂಗೆ ಇದು. ಬಹುತೇಕ ನಾನು ವಾಪಸ್ಸು ಸಂಘಟನೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾಗ ನಾನು
ಮದುವೆ ಆಯಿತು, ಮದುವೆಗೆ ಮಕ್ಕಳೆಲ್ಲ ಆದರು. ಆಮೇಲೆ ಸ್ವಲ್ಪ ನನ್ನ ಆರ್ಥಿಕ ಪರಿಸ್ಥಿತಿ ತುಂಬ ಬಿಡಾಯಿಸಿದಾಗ ನನಗೆ ನಾನು ವಾಪಸ್ ವಾಪಸ್ ಬರ್ಬೇಕಂತ ಅನ್ಕೊಂಡೆ. ಬೇರೆ ವೃತ್ತಿ ಮಾಡ್ಬೇಕಂತ ಅನ್ಕೊಂಡೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ದುಡಿಮೆ ರಹಿತವಾಗಿ ಕೆಲಸ ಮಾಡಿದ್ ನಾವೆಲ್ಲ ಕೂಡ. ಅವಾಗ ನಾನು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂತ ತುಂಬಾ ಹಿತೈಷಿಗಳು ಹೇಳಿದ್ರು, ನಂಗೆ ಬೇಡ, ಇದನ್ನು ಒಂದು ಪ್ರಯೋಗ ಮಾಡ್ಬೇಕಂತ. ಅವಾಗ 2016ರಲ್ಲಿ ಅನ್ಕೊಂಡಿದ್ನಲ್ಲ, ಅಂದ್ರೆ ರೈತ ಏನಕ್ಕೆ ಆತ್ಮಹತ್ಯೆ ಮಾಡ್ಕೋದೇನೆ, ಬದುಕಲ್ಲ ಬೇಸಾಯದಲ್ಲಿ ಅಂತ. ಇದೊಂದು ಪಾಯಿಂಟ್ ಕೆಲಸ ಮಾಡ್ಬೇಕು, ಸ್ಟಡಿ ತರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ. ನಾನು ಕಷ್ಟ ಸುಖ ಈ ತರ ಏನೋ ಮಾಡೋಣ ಅಂತ ಅನ್ಕೊಂಡೆ. ನಮ್ಮ ತುಂಬಾ ಹಿತೈಷಿಗಳು ಆದವರು, ಬೇಡ ಇದು ಹೋಗ್ಬೇಡ, ಇದು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂತ ಕ್ಷೇತ್ರ, ಸೊ ನೀಲ್ಲಿ ಹೋಗ್ಬೇಡ, ನೀ ಬೇರೆ ಕಡೆ ಕೆಲಸ ಮಾಡು, ಎಲ್ಲಿ ಕೆಲಸ ಕೊಡಿಸ್ಕೊಡ್ತೀನಿ, ಕೆಲಸ ಮಾಡು, ನೀ ಆಗಲ್ಲ ಅಂತ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ನಾನು ಸಂಗಾತಿಯಲ್ಲಿ ಸ್ವಲ್ಪ ಚರ್ಚೆ ಮಾಡಿದಾಗ ಅವರು ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇದ್ರು. ಸ್ವಲ್ಪ ಬೇಸಾಯನ ಮಾಡು, ನಿಂಗೆ ಎಷ್ಟಾಗೋದಷ್ಟು ಮಾಡು ನೀನು, ಸೊ ನಿಂಗೆ ಏನ್ ಬೇಕು ಸಪೋರ್ಟಿಂಗ್ ನಿಲ್ತೀನಿ ಅಂತ ಹೇಳಿದ್ರು ಇಡೀ ಕುಟುಂಬ. ಹಾಗಾಗಿ ನಾನು ಬೇಸಾಯನ ಆಯ್ಕೆ ಮಾಡ್ಕೊಂಡೆ. ಆದ್ರೆ ಅವ್ರ ಆತ್ಮಹತ್ಯೆ ಕ್ಷೇತ್ರ ಅಂದಿದ್ದು ಕೂಡ ಅದನ್ನು ನನಗೆ ಅದು ಅನುಭವ ಬರ್ಬೇಕಾದ್ರೆ ತುಂಬಾ ಸಮಯ ತಗೊಂಡಿಲ್ಲ. ಆದ 2 ವರ್ಷಕ್ಕೆ ಆ ರೀತಿ ಹೋಗುತ್ತೆ ನಂಗೆ. ಅದು ನೀವು ಏನ ಬೋರ್ ಎಲ್ಲ ಕಾಣಿಸ್ತಿದೆ, ಇದು ಈ ಬೋರು ಈಗ ಹಾಕ್ಸಿದ್ದು, ಇಲ್ಲೊಂದು ಬೋರ್ ಇದೆ ತೋರಿಸಿ ಆಮೇಲೆ ನಿಮ್ಗೆ. ಆ ಬೋರ್ ಕೈ ಕೊಟ್ಟಾಗ ನನ್ಗಾದಂತ ಒಂದು ಸಾಕಿದೆ ನೋಡಿ ನಿಮ್ಗೆ, ಅದು ಹೇಳಕ್ಕಾಗಲ್ಲ, ವರ್ಣಿಸಕ್ಕಾಗಲ್ಲ ನಿಮ್ಗೆ. ಯಾಕಂತಂದ್ರೆ ಇದ್ರ ಬದುಕು ಕಟ್ಕೊಂಡು ವಾಪಸ್ ಬಂದಿದ್ದೀನಿ, ಬೋರಲ್ಲಿ ನೀರಿಲ್ಲ, ಸೊ ಗಿಡ ಹೆಂಗ್ ಉಳಿಸ್ಕೊತೀರಾ? ಇಲ್ಲಿ ಗಿಡ ಉಳಿಸಿದ್ದೇನಪ್ಪ ನೋಡಿ, ಎಲ್ಲಾ ಗಿಡದಲ್ಲಿ ಬೇಕಾದ್ರೆ 20 ಕ್ಯಾನ್ ನೋಡ್ಬೋದು ನೀವು ಇಡೀ ತೋಟದಲ್ಲಿ. ಹೊರಗಡೆ ಟ್ಯಾಂಕ್ ಅಲ್ಲಿ ನೀರ್ ತರಿಸಿ ಗಿಡಗಳಿಗೆ ಟ್ಯಾಂಕ್ ಅಲ್ಲಿ ನೀರ್ ಹಾಕಿ ಗಿಡ ಉಳಿಸ್ಕೊಂಡಿದ್ದೀರಿ. ಆಮೇಲೆ ಅದ್ ಬೋರ್ನ ನಿರ್ಗಿಗಂತ ಪ್ರಕಾಶ್ ರೈ ಅವರು ನಮ್ಗೆ ಬೋರ್ ಹಾಕಿಸ್ಕೊಟ್ರು. ಅದನ್ನ ಪ್ರಕಾಶ್ ರೈ ಅವರು ಸಿನಿಮಾ ನಟ ಪ್ರಕಾಶ್ ರೈ ಅವರ ಪರಿಚಯ ಇದ್ರು. ಅವರು ಸಾಮಾಜಿಕ ನಮ್ಗೆ ಅವಾಗ ಸಂಘಟನೆ ತುಂಬಾ ನೋಡಿದ್ವಲ್ಲ ನಾವೆಲ್ಲರೂ. ಹಾಗಾಗಿ ಇದೆಲ್ಲ ನಮ್ಗೆ ಗೊತ್ತಾದ್ಮೇಲೆ ಸ್ವಲ್ಪ ಗೊತ್ತಿತ್ತಂಗೆಲ್ಲ ಹಿಂದೆ ಎಲ್ಲ, ಹೋಗಿ ಕೇಳ್ದು ನೇರ ಹೋಗಿ ಮಾತಾಡಿದೆ. ಅವರೇ ಬಂದು ಖುದ್ದಾಗಿ ಏನ್ ಬೇಕಂತ ಎಲ್ಲ ಸ್ವಲ್ಪ ಮಾಡ್ಕೊಟ್ರು. ಸೊ ಇಲ್ಲಿಗೆ ನೀರಾವರಿ ಸೌಲಭ್ಯಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ಇದೆ, ತುಂಬಾ ಇದೆ. ಕಳೆದ ಒಂದು 5 ವರ್ಷದಿಂದ ಇಲ್ಲೇ ನೀವು ಏನು ಕಾಯಕ ಯೋಗಿ ತರ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ನಿಮ್ ಜೊತೆ ಕೈ ಜೋಡಿಸಿದವರು, ನಿಮಗೆ ಬೆನ್ನೆಲುಬಾಗಿ ನಿಂತವರು ಯಾರು? ಮೊದಲಿಗೆ ಚುಕ್ಕಿ ಸ್ವಾಮಿ ಅವರು, ಅವರ ಅಮೃತ ಭೂಮಿ ಕಡೆಯಿಂದ ನಂಗೆ ಏನ್ ಬೇಕು ಗಿಡಗಳು ಮತ್ತೆ ನಾಟಿ ಸಾಲ ಕೊಡಿಸ್ಕೊಟ್ರು. ಇನ್ನೊಬ್ರು ಹೊಸಪೇಟೆ ಸಖಿ ಸಂಸ್ಥೆ ಇದೆ. ಯಾವುದು? ಹೊಸಪೇಟೆಯಲ್ಲಿ ಒಂದು ಸಖಿ ಅಂತ ಒಂದು NGO ಇದೆ. ಸಖಿ, ಆತರ ನಿರ್ದೇಶಕರಾದಂತ ಭಾಗ್ಯಲಕ್ಷ್ಮಿ ಅವರು, ಮತ್ತೆ ನಮ್ಮ ಚಿತ್ರನಟ ಪ್ರಕಾಶ್ ರೈ ಅವರು, ನಮ್ಮ ಸಮಾನ ಮನಸ್ಕರರು ಪ್ರಕಾಶ್ ರೈ ಅವರು, ಇವರು ಎಲ್ಲ ಸಹಕಾರ. ಮತ್ತೆ ಇನ್ನೂ ಒಂದು ದೊಡ್ಡ ಬಳಗದ ಒಂದು ಸಪೋರ್ಟ್ಗಳಿದ್ದೀವಿ ತೋಟಕ್ಕೆ ಕೆಲಸ ಮಾಡ್ಬಿಟ್ಟಂಗೆ. ಪ್ರಮುಖವಾಗಿ ಇವ್ರಿದ್ದಾರೆ. ಮತ್ತೆ ಮಂಗಳೂರಲ್ಲಿ ನರನಾಯಕ್ ಅಂತ ಬಿಟ್ಟಿದ್ದಾರೆ, ವಿಚಾರವಾದಿ ನರೇಂದ್ರ ನಾಯಕ್, ಅವ್ರ ಬಳಗ, ಅವರು ಕೂಡ ಈ ಸಂಬಂಧಪಟ್ಟಂಗೆಲ್ಲ ಸ್ವಲ್ಪ ಸಪೋರ್ಟ್ ನಿಂತಿದ್ದಾರೆ. ನನ್ನ ಬೇಸಾಯ ಸಂಬಂಧಪಟ್ಟಾಗ ಬೆನ್ನೆಲುಬು ಇದ್ದಾರೆ. ಅದ್ರ ಜೊತೆಲಿ ನನ್ನ ಇಡೀ ಕುಟುಂಬ, ಅದು ಮುಖ್ಯ ಬಹುಪಾಲು ನನ್ನ ಸಂಗಾತಿ ಮತ್ತೆ ನನ್ನ ತಾಯಿ. ಓಕೆ, ಸೊ ಇವರೆಲ್ಲರ ಸಹಕಾರದಿಂದ ನೀವು ಇವತ್ತು ನೀವು ಏನ್ ನೋಡ್ತೀವಿ ಕಣ್ಮುಂದೆ ಸುಂದರವಾದ ಏನು ಅನ್ಕೊಂಡಿದ್ದ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, 1 ಎಕರೆ ಒಂದು ರೈತ ಕುಟುಂಬ 5 ವರ್ಷ ಗಂಟೆ ಕೆಲಸ ಮಾಡಿದ್ರೆ 5 ವರ್ಷ ಗಂಟೆ ಅವ್ರ ಜೀವನ ಆಗ್ಬೇಕು. 5 ವರ್ಷ ಕಳೆದ ನಂತರ ಒಂದು ನಿರ್ದಿಷ್ಟ ತಿಂಗಳು ಇಷ್ಟ ಆದಾಯ ಅಂತ ಬರ್ಬೇಕು. ನೀವು ನೋಡುವಂಗೆ ತುಂಬಾ ಯೂಟ್ಯೂಬ್ಗಳಲ್ಲಿ ಲಕ್ಷ ಗಟ್ಟಲೆ ದುಡಿಬೋದು, ಕೋಟಿ ಗಟ್ಟಲೆ ದುಡಿಬೋದು ಅಂತಾರೆ. ಸೊ ಅದು ವಾಸ್ತವಕ್ಕೆ ದೂರವಾದ ಮಾತುಗಳಲ್ಲ. ಪ್ರಾಕ್ಟಿಕಲಿ ಹಂಗಿರಲ್ಲ, ಹಂಗೆಲ್ಲ ಕೂಡ ಆದ್ರೆ ಬದುಕು ಕಟ್ಕೊಳ್ಬಹುದು. ಬದುಕೇನು ಸಮಸ್ಯೆ ಇಲ್ಲ, ಆದ್ರೆ ಅದಕ್ಕೆ ಮಾರ್ಕೆಟ್ ಸಿಕ್ಕೋ ಮಾತ್ರ ಸಾಧ್ಯ ನಿಮ್ಗೆ, ಇಲ್ಲಂದ್ರಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಈ ಬೇಸಾಯ ಶುರು ಮಾಡಿದ್ರಲ್ಲ, ಆಗ ಈ ಭೂಮಿ ಏನಾಗಿತ್ತು ಅಂದ್ರೆ ಇದು ಇಲ್ಲ, ಇದು ಖಾಲಿ, ಫುಲ್ ಖಾಲಿನೇ. ಇದನ್ನ ಪಕ್ಕದವ್ರಿಗೆ ಒಬ್ರು 8 ವರ್ಷ ಲೀಸ್ ಕೊಟ್ಟಿದ್ ಭೂಮಿ. ಅವರು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿರ ಅವರು. ನಾನು ನಮ್ಮ ಅಕ್ಕ ವಾಪಸ್ ಬಿಡಿಸ್ಕೊಂಡು ಏನಾದ್ರು ರೇಷ್ಮೆ ಬೆಳೆ ಅಂತೇಳಿ ಫಸ್ಟ್ ಮರಗಟ್ಟಿ ಮಾಡೋದು, 10 ಎಕರೆ ಮರಗಟ್ಟಿ ಮಾಡೋದು. ಅದಕ್ಕೊಂದು ಮನೆ ಬೇಕು, ಮತ್ತೆ ಮನೆಗೆ ಇನ್ವೆಸ್ಟ್ ಮಾಡ್ಬೇಕು. ಅವಾಗ ಎಲ್ಲ ಇದ್ರಲ್ಲಿ ಸ್ಟಾರ್ಟಿಂಗು ನಾನು ಅನ್ಕೊಂಡ್ ಎಲ್ಲ ಇದು ರೇಷ್ಮೆ ಹಾಕೋರೆ ಲೈಫ್ ಟೈಮ್ ಇಲ್ಲಿ ತಿರ್ಬೇಕಾಯ್ತು. ನಂದು ಪ್ಲಾನ್ ಬೇಸಿಕಲಿ ನನ್ನ ಬೇಸಾಯಕ್ಕೆ ಒಂದು ಉದ್ದೇಶ, 2 ವಿಚಾರ. 5 ವರ್ಷದ ನಂತರ ನನ್ನ ಕುಟುಂಬ ಇನ್ಕಮ್ ಈ ಭೂಮಿಗೆ ಬರಬೇಕು, ಮತ್ತೆ ನಾನು ವಾಪಸ್ ಫುಲ್ ಟೈಮರ್ ಸಂಘಟನೆ ಏನಾರಿಗೆ ಸಾಮಾಜಿಕ ಕಾರ್ಯಕ್ರಮ ಕೆಲಸ ಮಾಡ್ಬೇಕು. ಸೊ ಇದು ನನ್ನ ಕಾನ್ಸೆಪ್ಟ್ ಬೇಸಾಯಕ್ಕೆ ಬಂದೆ. ಇದು ಮೂಲ ಉದ್ದೇಶ. ಕೆಲ್ಸಕ್ಕೆ ಹೋದ್ರೆ ಲೈಫ್ ಟೈಮ್ ಅಲ್ಲೇ ಕೆಲಸ ಮಾಡೋತಿರ್ಬೇಕಾಯ್ತು. ಸೊ ನಾನು ಇಲ್ಲ ಅಂದ್ರು ನಾನು 5 ವರ್ಷ ಆದ್ಮೇಲೆ ಕೂಡ ನಾನು ವಾಪಸ್ಸು ಚಳುವಳಿ ಸಂಘಟನೆಗಳು ಕೂಡ ನನ್ನ ಕುಟುಂಬಕ್ಕೆ ಒಂದು ಆಶ್ರಯ ಬಗ್ಗೆ ತೋಟ. ಸೊ ಆ ಕಾನ್ಸೆಪ್ಟ್ ತೋಟಕ್ಕೆ ಬಂದಿದ್ದು. ಈ ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ಇದು ಮಾಡ್ಬೇಕಂತ ಅನ್ಕೊಂಡ್ಮೇಲೆ ನನಗೆ ರೇಷ್ಮೆ ಒಳಗಡೆ ನಾನು ಇಂಟರ್ ಕ್ರಾಪ್ ಶುರು ಮಾಡಿದ್ದು. ಅಂದ್ರೆ ನಿಂಬೆ, ಪ್ರಧಾನವಾಗಿ ನಿಂಬೆ, ತೆಂಗು, ಹಲಸು, ಬಟರ್ ಫ್ರೂಟ್. ಅದನ್ನ ಈಗ ಬೆಳೀತಾ ಇದ್ದೀರಿ ನೀವು? ಅಂದ್ರೆ ತೋಟಗಾರಿಕೆ ಅಂದ್ರೆ ಒಂದು 5 ವರ್ಷ ಆದ್ಮೇಲೆ ನಿರಂತರ ನಮ್ಗೆ ಇನ್ಕಮ್ ತರ್ಕೊಡು. ಓಕೆ, ಸೊ
ಸೊ ಇಲ್ಲಿ ನೀವೀಗ ಫಾರ್ಮಿಂಗ್ ಶುರು ಮಾಡಿ ಸುಮಾರು 5 ವರ್ಷ ಆಯ್ತಲ್ವಾ? ಅದು 5 ವರ್ಷದಲ್ಲಿ ಗಿಡ ಹಾಕೊಂಡ್ಮೇಲೆ 2-3 ವರ್ಷ ಹಾಸ್ಪಿಟಲ್ ಇದ್ದೆ ನಾನು. ಸರಿಯಾಗಿ ಟೈಮ್ ಕೊಡೋಕ್ಕಾಗಿಲ್ಲ. ಮತ್ತೆ ಇಲ್ಲಿ ಒಂದೇ ವಾಪಸ್ ಊರಿಗೆ ಬಂದು ಬೇಸಾಯ ಪೂರ್ಣ ಕಾರ್ಯಕರ್ತ ಗಿಡ ಹಾಕ್ದಾಗಲೂ ಕೂಡ ಸಂಘಟನೆ ಒಳಗಿದ್ದೆ ನಾನು. ಓಕೆ ಓಕೆ. ಅವಳು ಕೂಡ ಓಡೋದಕ್ಕೆ ತೊಡಗಿಸ್ಲಿಕ್ಕಾಗಿಲ್ಲ ಅವಾಗ. ನಮ್ಮ ತಾಯಿ ಇದ್ರು, ನಮ್ಮ ತಾಯಿ ವರ್ಷ ನೋಡ್ಕೊಳ್ತಿದ್ರು. ಆಮೇಲೆ ಸಂಘಟನೆಯಿಂದ ಸ್ವಲ್ಪ ಸಂಪೂರ್ಣವಾಗಿ ಹೊರಬಂದು ಇದನ್ನ ನಿರ್ದಿಷ್ಟವಾಗಿ ಮಾಡ್ಬೇಕಂತ ಬಂದಾಗಲೇ ಸ್ವಲ್ಪ ಬಿಟ್ಟು ಅದನ್ನ ವಾಪಸ್ ಬಂದಿದ್ದೆ. ಓ ಸರಿ. ಈಗ ಇಲ್ಲಿ ಎಷ್ಟು ಎಕರೆ ಇದೆ ನಿಮಗೆ? 1 ಎಕರೆ 13 ಗುಂಟೆ 21 ಎಕರೆಷ್ಟು ಬರುತ್ತೆ. ಸೊ ಇದರಲ್ಲಿ ನೀವು ಏನೆಲ್ಲ ಬೆಳೆ ಹಾಕಿದ್ದೀರಿ? ಇದು ಪ್ರಧಾನವಾಗಿ 50 ತೆಂಗಿದಾವೆ ಇದರಲ್ಲಿ, 90 ನಿಂಬೆ, ಒಂದು 20 ಬಟರ್ ಫ್ರೂಟು, ಒಂದು 8 ಹಲಸು, ಸುಮಾರು ನುಗ್ಗೆಗಳು 200 ನುಗ್ಗೆಗಿದೆ, ಎಲ್ಲ ಹೋಗಿದ್ದು ಮತ್ತೆ ಹಾಕ್ಬೇಕು. ಒಂದು 20 ಸೀತಾಫಲ, ಒಂದು 2 ದಾಳಿಂಬೆ, 1-2 ಸಪೋಟ, 1-2 ಮಾವು, ಮತ್ತೆ ಮಕ್ಕಳು ತಿನ್ನುವಂಥವು ಬೇಲ, ವಾಟರ್ ಆಪಲ್ಲು 1-2, ಮತ್ತೆ ಕಮ್ ದ್ರಾಕ್ಷಿ 1-2, ಮೋಸಂಬೆ 1-20, ಎಲ್ಲ ಮಲ್ಟಿ ಲೇಯರ್ ಕ್ರಾಪಿಂಗ್. ಅದು ಪ್ರಧಾನವಾಗಿ ಆರ್ಥಿಕವಾಗಿ ಮಾಡಿರೋದು 4 ಒಂದು ತೆಂಗು, ನಿಂಬೆ, ಹಲಸು, ಬಟರ್ ಫ್ರೂಟ್, ಇಷ್ಟು ಪ್ರಧಾನ ಬೆಳೆಗಳು. ಮಿಕ್ಕದಂತೆಲ್ಲನೂ ಕೂಡ ಹಾಕೊಂಡಿದ್ವಿ. ಓಕೆ. ಈಗ ಈ 5 ವರ್ಷದಲ್ಲಿ ನೀವು ಇದನ್ನ ಹೇಗೆ ಮೇಂಟೈನ್ ಮಾಡಿದ್ರಿ? ಇದರಲ್ಲಿ ಯಾವುದೇ ರೀತಿಯ ಇನ್ಕಮ್ ಆಗ ಇರ್ಲಿಲ್ಲ. ಹೌದೌದು. ಈಗ ಮೆಲ್ಲಗೆ ಶುರುವಾಗಿದೆ ಅಲ್ವಾ? ಸಣ್ಣದಾಗಿ ಶುರುವಾಗಿದೆ. ಸೊ ಹೇಗೆ ನೀವು ಇದನ್ನ ಮೇಂಟೈನ್ ಮಾಡಿ? ನನ್ನ ಭೂಮಿಗೆ ಯಾವುದೇ ರೀತಿ ಖರ್ಚು ಮಾಡ್ಕೋಗಿಲ್ಲ ನಾನು. ಈಗ ಉಳ್ಮೆ ಮಾಡಿಸೋದು, ಲೇಬರ್ ಕೆಲಸ ಮಾಡಿಸೋದು ಅದೇ ರೀತಿ ಮಾಡ್ಕೋಗಿಲ್ಲ. ಫುಲ್ ನಾನೇ ಮಾಡ್ಕೊಂಡಿದ್ದು. ಇದಕ್ಕೆ ಇವತ್ತವರು ಗಿಡ ಹಾಕ್ದಾಗಿಂದ ಒಂದು ಉಳ್ಮೆ ಮಾಡಿಲ್ಲ, ಯಾವುದೇ ರೀತಿ ಗೊಬ್ಬರ ಕೊಟ್ಟಿಲ್ಲ. ತೊಪ್ಪೆ ಗಂಜಾದ ದ್ರಾವಣ ಇದ್ ಮಾಡಿ ಅದು ಜೀವಾಮೃತ ತರ ಮಾಡಿ ಅದ್ ಕೊಡ್ತಿದ್ವಿ. ಈ ಬಾರಿ ಅಂದ್ರೆ ಈ ಸ್ವಲ್ಪ ಈಗ ಫಸ್ಲು ಬರ್ತವಲ್ಲ, ಫಸ್ಟ್ ಶುರು ಆದ್ಮೇಲೆ ಈ ಬಾರಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಂತೇಳಿ ಮಾಡ್ತೀವಿ. ಮತ್ತೆ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇದು ಕೂಡ ಒಂದ್ ರೀತಿ ಬಹುರಾಷ್ಟ್ರೀಯ ಕಂಪನಿ ವಿರೋಧಿ ಹೋರಾಟ ಅದರ ಭಾಗವಾಗಿ ಇರ್ಬೇಕು ಬೇಸಾಯ. ಏನ್ ಕೊಂಡ್ಕೋಬಾರ್ದು, ಮಲ್ಟಿನೇಷನಲ್ ಕಂಪನಿ ಏನ್ ತರಬಾರ್ದು ನಾವು ಭೂಮಿಗೆ. ಸೊ ಅದು ಕೂಡ ಇದು ಕೂಡ ನಮ್ ಚಳವಳಿ ಭಾಗವಾಗಿ ಇದು ಕೂಡ ಕೂಡ. ಅದು 2 ಕನೆಕ್ಟ್ ಮಾಡ್ಬೇಕಂತ ನಾನು ಮಾಡ್ತಿರೋದು ಅಷ್ಟೇ. ನಿಮ್ಗೆ ಸಿಂಪಲ್ ಹೇಳ್ತೀನಿ, ನಿಮ್ಗೆ ನೀವು ಕೆಮಿಕಲ್ ಹಾಕಿದ್ರೆ ಇದೇ ಗಿಡ ಕಾಣ್ತಿರ್ಬೋದು, ಗಿಡಗಳೆಲ್ಲ ಹಣ್ಣುಗಳು ಬಂದಿರೋ ಕಾಣ್ತಿರ್ಬೋದು, ನಿಮ್ಗೆ ಒಂದು 3-4 ವರ್ಷ ಫಸ್ಟ್ ಶುರು ಆಗೋದು ನಿಮ್ಗೆ ಇದು ಕೆಮಿಕಲ್ ಹಾಕಿದ್ರೆ. ಸೊ ನಾವೇನು ಹಾಕಿಲ್ಲ, ಇನ್ನೊಂದು ಸ್ಟೇಟ್ ಆಗ್ಬೋದು ನಿಮ್ಗೆ. ಆದ್ರೆ ಇದು ವ್ಯಾಲಿಡಿಟಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಇದು ಲಾಂಗ್ ಟೈಮ್ ಬರುತ್ತೆ ನಿಮ್ಗೆ. ನಿಮ್ ಕೆಮಿಕಲ್ ಹಾಕಿದ್ರೆ ಒಂದು 15 ವರ್ಷಕ್ಕೆ ತೋಟ ಹೋಗುತ್ತೆ ನಿಮ್ಗೆ. ಇದೊಂದು 30 ವರ್ಷ ಬರುತ್ತೆ ನಿಮ್ಗೆ. ಮತ್ತೆ ಫಸ್ಟ್ ಅಷ್ಟೇ ಅದು ಸ್ವಾದ ಇದೆಯಲ್ಲ, ಆ ಫ್ಲೇವರ್ ಬೇರೆ ರೀತಿ ಬರುತ್ತೆ ನಿಮ್ಗೆ. ಸೊ ನೀವಿಲ್ಲಿ ಮಾಡ್ತಾ ಇರೋದು ಏನು ನೈಸರ್ಗಿಕ ಕೃಷಿ ಅಲ್ವಾ? ನೈಸರ್ಗಿಕ ಬೇಸಾಯ. ಆರ್ಗ್ಯಾನಿಕ್ ಅಂತಲ್ಲ, ನೈಸರ್ಗಿಕ ಬೇಸಾಯ. ನೈಸರ್ಗಿಕ ಬೇಸಾಯ. ಆರ್ಗ್ಯಾನಿಕ್ ಅನ್ನೋದು ಕೂಡ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಅದನ್ನ ದೊಡ್ಡ ದಂಧೆಯಾಗಿ ರೂಪಿಸ್ಕೊಂಡಿದೆ. ಇದು ಆರ್ಗಾನಿಕ್ ಪ್ರಾಡಕ್ಟ್, ಇದಾಕಿ ಅದಾಕೆ ಭೂಮಿಗೆ ಅಂತ ಹೇಳಿ. ಸೊ ಯಾವ್ದು ಅಗತ್ಯ ಇಲ್ಲ ಭೂಮಿಗೆ, ಎಲ್ಲವೂ ಪ್ರಕೃತಿಲಿ ಇದೆ. ಸೊ ಅದನ್ನ ಜೊತೆಲಿ ನಾವು ಏನ್ ಹೇಳ್ತೀವಿ, ಅದ್ರ ಜೊತೆಲಿ ನಾವು ಇನ್ವಾಲ್ವ್ ಆಗಿ ಬೇಸಾಯ ಮಾಡ್ಬೇಕು. ಅದನ್ನ ಮೀರ್ ಮಾಡ್ಕಾಗಲ್ಲ. ಅದನ್ನ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ತುಂಬಾ ಸಾವಿರ ನಿಮ್ಗೆ ಕೆಮಿಕಲ್ ದುಬಾರಿ. ನಿಮ್ಗೆ ಅದು 5 ಲೀಟರ್ ಕೊಡ್ತಾರೆ ನಿಮ್ಗೆ. 5 ಲೀಟರ್ದು 1,000 ರೂಪಾಯಿ ನಿಮ್ಗೆ ಅದು ಒಂದು ಲಿಕ್ವಿಡ್. ಎಷ್ಟು ಲೀಟರ್ಗೆ ಎಷ್ಟಾಯ್ತು ಪರ್ ಲೀಟರ್ಗೆ? ಸೊ ಸೇಮ್ ನಿಮ್ಗೆ ಅದೇ ಸಂದರ್ಭದಲ್ಲಿ ಕೆಮಿಕಲ್ ಸಿಗುತ್ತಲ್ಲ ಅದು. ಹೌದು. ಸೊ ಹಾಗಾಗಿ ನೈಸರ್ಗಿಕ ಯಾವುದೇ ರೀತಿ ಹಣ ಕೊಟ್ಟು ಏನು ತರದೇನೆ ನಮ್ಮಲ್ಲಿರುವಂತಹದ್ನೇ ಉಪಯೋಗಿಸೋದು. ಕೃಷಿ ತ್ಯಾಜ್ಯಗಳನ್ನು ಉಪಯೋಗಿಸ್ಕೊಂಡು, ಮತ್ತೆ ನಮ್ಮ ದನ ಕರುಗಳ ತ್ಯಾಜ್ಯಗಳು ಉಪಯೋಗಿಸ್ಕೊಂಡು ಮಾಡುವಂತ ಬೇಸಾಯ ಪದ್ಧತಿ. ಬಹಳ ಸುಂದರವಾಗಿ ನಳನಳಿಸ್ತಾ ಇದೆ ಇಲ್ಲಿಯ ಗಿಡಗಳು. ನಾನು ಒಂದು ರೌಂಡ್ ಈಗ ಹೋಗಿ ಬಂದೆ ಅಲ್ಲ, ಸೊ ಅದರಲ್ಲೂ ಕೂಡ ಲಿಂಬೆ ಮತ್ತು ಮೂಸಂಬಿ ಕಾಯಿ ಬಿಟ್ಟು ತೊನ್ನಿತಾ ಇದೆ. ಸೊ ಬಹಳ ಖುಷಿ ಅಂತ ಅನಿಸ್ತದೆ, ಇದನ್ನು ನೋಡೋದಕ್ಕೇನೆ ಖುಷಿ ಅಂತ ಅನ್ನಿಸ್ತಾ ಇದೆ. ಈಗ ರೈತರಿಗೆ ಬಹಳ ಸಮಸ್ಯೆ ಆಗಿರೋದೆಲ್ಲ ಮಾರ್ಕೆಟಿಂಗ್ ಬಗ್ಗೆನೆ. ಅವರಿಗೆ ಸರಿಯಾದ ಒಂದು ಮಾರುಕಟ್ಟೆಯನ್ನು ಕಂಡುಕೊಳ್ಳೋದೇ ಅತ್ಯಂತ ಏನು ಕಷ್ಟದ ಕೆಲಸ. ಸೊ ಇದ್ರ ಬಗ್ಗೆ ನೀವು ಯಾವ ಮಾರ್ಗ ಕಂಡುಕೊಂಡಿದ್ದೀರಿ? ಸರ್, ನಂದು ಸಹ ನೇರ ಮಾರುಕಟ್ಟೆ ಮಾಡೋದು. ನಾನು ಗ್ರಾಹಕರಿಗೆ ನೇರ ಕೊಡ್ತೀನಿ, ಯಾವುದೇ ರೀತಿ ಮಧ್ಯ ದಳ್ಳಾಳಿ ಕೊಡೋಕ್ಕೋಗಲ್ಲ. ಅಂದ್ರೆ ಎಲ್ರಿಗೂ ಅದು ಸಾಧ್ಯ ಆಗುತ್ತಾ ಅನ್ನೋದು ಪ್ರಶ್ನೆ ಹಾಕಬೇಕು. ಅಂದ್ರೆ ಉದಾಹರಣೆಗೆ ಬೆಂಗಳೂರಲ್ಲಿ ಒಂದು ರಾಗಿ ಕಣ ಅಂತ ಒಂದು ಸಂತೆ ಮಾಡ್ತಿದ್ದಾರೆ. ರಾಗಿ ಕಣದಾಗ ಬೆಂಗಳೂರು ಬಂದೇರಘಟ್ಟ ರೋಡಲ್ಲಿ ಗುಟ್ಟಿಗೆರೆ ಹತ್ರ ರಾಗಿ ಕಣ ಅಂತ ಹೇಳಿ, ಅದು ಸಂಪೂರ್ಣವಾಗಿ ನೈಸರ್ಗಿಕ ಇರುವಂತ ಸಂತೆ. ಅದು ಅಲ್ಲಿ ನನ್ಗೆ ಸಂದರ್ಭ ನಂಗೆ ಇದಾದಾಗ, ಸಂಪರ್ಕ ಬಂದಾಗ, ನಾನು ಅನ್ಕೊಂಡ್ ಕಾನ್ಸೆಪ್ಟ್ ಇದೆಯಲ್ಲ, ಅಂದ್ರೆ ಬೇಸಾಯ ಬದುಕಬಹುದು ಅನ್ನೋದಕ್ಕ ಅದೊಂದು ತುಂಬಾ ಉದಾಹರಣೆ ನಿಮ್ಗೆ ಯಾವ ರೀತಿ ಅಂತಂದ್ರೆ ಹೇಳಿದ್ರೆ, ಈಗ ನಾವು ನಿಂಬೆಹಣ್ಣು ಇದೆಯಲ್ಲ, ನಾವು ಅಲ್ಲಿ ನಿಂಬೆಹಣ್ಣು ಮಾಡ್ತಾ ಇರೋದು ನಾವಲ್ಲಿ ಒಂದು 3-4 ಗ್ರೇಡ್ ಮಾಡ್ತೀವಿ ನಿಂಬೆಹಣ್ಣಲ್ಲಿ. ನಾವು 3-4 ಗ್ರೇಡ್ ನಿಂಬೆಹಣ್ಣು ಮಾಡ್ತೀವಿ ನಾವಲ್ಲಿ. ಒಂದು
ತುಂಬಾ ದಪ್ಪಿದ್ರೆ ಹ್ಮ್ 10 ರೂಪಾಯಿ ಮೇಲೆ, ಹ್ಮ್ ಹ್ಮ್ 10 ರೂಪಾಯಿ, 7 ರೂಪಾಯಿ, 5 ರೂಪಾಯಿ. ಹ್ಮ್ ಈಗ ನಾವು ಇಲ್ಲಿ ನಾವು ಅಂಗಡಿ ಕೊಡಕೋರೆ, ಹ್ಮ್ ಈಗ ನಾವು ಅವ್ರ ಹತ್ರ ತಗೋಬೇಕಾದ್ರೆ ಒಂದು 5 ರೂಪಾಯಿ ನಿಮ್ಮಣ್ಣ ತಗೊಂಡ್ರೆ ಹ್ಮ್ 5 ರೂಪಾಯಿ ತಗೊಳ್ತಾರೆ. ನಾವು ಕೊಡ್ತೀವಿ ಅಂತಂದ್ರೆ ಹ್ಮ್ ನಮ್ಮ ಹತ್ರ 8 ಕೇಳಲ್ಲ ಅವರು. ಹ್ಮ್ ಎಷ್ಟು? ಹ್ಮ್ 5 ರೂಪಾಯಿದ ಅಷ್ಟು 50 ಪೈಸೆ ಸಿಕ್ಕಲ್ಲ ನಿಮ್ಗೆ ಅವರು. ಹ್ಮ್ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳೋಗಾರೆ, ಸಣ್ಣ ಒಂದು ಉದಾಹರಣೆ, ಹ್ಮ್ ಲಾಸ್ಟ್ ಟೈಮ್ ಅಲ್ಲೊಂದು ಕೆಂಪು ತೋಟ ಮಾಡ್ಕೊಂಡಿದ್ವಿ ನಾವು. ಹ್ಮ್ ಅದ್ರಲ್ಲಿ ವರ್ಷಕ್ಕೂ ಸಪೋಟ ವರ್ಷ 5,000 ಕೊಟ್ಟಿದ್ವು. ಹ್ಮ್ ಈ ಸರಿ ಯಾರು ಕೊಡಿದೆ, ನಾನೇ ನೇರವಾಗಿ ಬೆಂಗಳೂರಿಂತ ರಾಗಿ ಸಂತೆಯಲ್ಲಿ ಮತ್ತೆ ರಾಜರಾಜೇಶ್ವರಿ ನಗರದಲ್ಲಿ ಸಂತೆ ನಡೀತೆ, ರೈತ ಸಂತೆ ನಡೀತೆ. ಎಲ್ಲಿ? ರಾಜರಾಜೇಶ್ವರಿ ನಗರದಲ್ಲಿ ಸರಿ. ಪ್ರತಿ ಶನಿವಾರ ಸಂತೆ ನಡೀತೆ ಅಲ್ಲಿ. ಓ ಅಲ್ಲಿ ಕೂಡ ಅಲ್ಲಿ ಮಾರಾಟಕ್ಕೆ ಹೋಗ್ತೀವಿ. ಹ್ಮ್ ಹ್ಮ್ ಅಲ್ಲಿ ಕೂಡ ಹ್ಮ್ ಮಾರಿದಾಗ ಕೂಡ ಅಲ್ಲಿ ಮಾರಿ ಮತ್ತೆ 2 ಕಡೆ ಮಾಡಿ ಹ್ಮ್ ನನ್ನ ಸಪೋರ್ಟ್ದು ಹಂಗೆ 1,20,000 ರೂಪಾಯಿ ಆಯ್ತು ನಂಗೆ ಅದು. 1,20,000 ರೂಪಾಯಿ. ಹ್ಮ್. ಓ, ಕಳೆದ ಬಾರಿ 5,000 ರೂಪಾಯಿಗೆ ನೀವು ಅದನ್ನ ಅದು ತೋಟ ಲೀಸ್ ಕೊಟ್ಟಿದ್ವಲ್ಲ ಲೀಸಿಗೆ ಕೊಟ್ಟಿರುವಂತದ್ದು. ಈ ಬಾರಿ ನೀವೇ ನೇರ ಮಾರುಕಟ್ಟೆ ಕಂಡುಕೊಂಡಿದ್ರಿಂದ ಒಟ್ಟಾರೆಯಾಗಿ. ಒಟ್ಟಾರೆಯಾಗಿ 1,20,000 ಬರೀ ಸಪೋಟದಿಂದ ಬಂತು. ಅಷ್ಟು ಡಿಫರೆನ್ಸ್ ಇರ್ತದೆ ಅಲ್ವಾ? ಅದನ್ನ ಯಾವ ರೀತಿ ಅಂದ್ರೆ ಎಲ್ಲರಿಗೂ ಆ ರೀತಿ ಮಾರ್ಕೆಟ್ ಮಾಡ್ಬೇಕಾಗುತ್ತಾ, ಹ್ಮ್ ಇದು ಸಮಸ್ಯೆ. ಮತ್ತೆ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್. ಹ್ಮ್ ಸರ್ಕಾರದ ನೀತಿಗಳು ಕೂಡ ರೈತ ಪರವಾಗಿಲ್ಲ. ಹ್ಮ್ ಪ್ರತಿಯೊಂದು ಕೂಡ ಹ್ಮ್ ನೀವು ಯಾವುದೇ ವಿಚಾರಕ್ಕೆ ಹೋಗಿ ಹ್ಮ್ ಸರ್ಕಾರದ ನೀತಿಗಳು ಬದಲಾಗ್ದೇನೆ ಓಕೆ, ರೈತರಿಗೆ ಯಾವುದೇ ರೀತಿ ಇದೆಲ್ಲ. ನಿಜ. ನನಗೆ ನಾವು ಇಷ್ಟು ತಿಳುವಳಿಕೆ ಇತ್ತು, ಇಷ್ಟು ನೆಟ್ವರ್ಕ್ ಇತ್ತು, ಇಷ್ಟೊಂದು ನಾವು ಸುಧಾಡಿದೀವಿ, ನಮಗೆ ಮಾರ್ಕೆಟ್ ಸಿಕ್ತು. ಹ್ಮ್ ಅದೇ ಊರಲ್ಲೇ ಇರುವಂತ ಯಾರೊಬ್ಬ ಬೋರಯ್ಯ, ತಿಮ್ಮಯ್ಯ ಅವ್ರಿಗೆ ಆ ತರ ಗೊತ್ತಿದೆಯಾ ಅವ್ರಿಗೆಲ್ಲ. ಹ್ಮ್ ಸೊ ಹಾಗಾಗಿ ಬೇಸಾಯ ಸಂಬಂಧಪಟ್ಟಂದು ಬೇರೆ ರೀತಿಯನ್ನು, ಮಾರ್ಕೆಟ್ ಸಂಬಂಧಪಟ್ಟ ಬೇರೆ ರೀತಿನೇ ಆಗ್ಬೇಕಿದೆ ಅಲ್ಲಿ. ಓಕೆ ಓಕೆ ನೀತಿಗಳು ಬದಲಾಗಬೇಕಿದೆ. ಓಕೆ. ಪುನಃ ಇದೇ ವಿಷಯಕ್ಕೆ ಬಂದ್ರೆ, ನೀವು ಮಾರುಕಟ್ಟೆ ಕಂಡುಕೊಂಡಂತ ವಿಷಯದ ಬಗ್ಗೆ ಸ್ವಲ್ಪ ಇನ್ನಷ್ಟು ಏನು ಮಾಹಿತಿ ಕೊಡಿ. ಅಂದ್ರೆ ನೀವು ಎಲ್ಲೆಲ್ಲಿ ಸೇಲ್ ಮಾಡ್ತೀರಿ, ಯಾವ ತರ ನೀವು ಗ್ರಾಹಕರನ್ನ ಕಂಡುಹಿಡಿತೀರಿ? ನಾವು ಸರ್ ಗ್ರಾಹಕರ ಹತ್ರ ಎರಡೇ ವಿಚಾರ ಹೇಳುದು. ನಾನು ಗ್ರಾಹಕರ ಹತ್ರ ನಾನು ಹಣ್ಣು ಅಥವಾ ನಾವು ಏನೇ ಉತ್ಪಾದನೆ ಕೊಡ್ಬೇಕಾದ್ರೂ ಕೂಡ ಹ್ಮ್ ಹ್ಮ್ ನಾನು ವ್ಯಾಪಾರಸ್ಥ ಅಲ್ಲ, ಹ್ಮ್ ನಾನು ರೈತ. ಹ್ಮ್ ನೀವು ನಮ್ಮ ಪದಾರ್ಥಗಳ ಹ್ಮ್ ಕೊಳ್ಳಿ, ಹ್ಮ್ ನೀವು ಅದು ಗುಣಮಟ್ಟ ನೋಡಿ. ನೀವು ಹ್ಮ್ ನಿಮ್ ಇಷ್ಟ ಬೇರೆಯವ್ರಿಗೆ ನೀವು. ಹ್ಮ್ ನನ್ನ ತೋಟ ನಿಂಬೆ ಶುರು ಆಗಿಲ್ಲ, ಇವಾಗೂ ಕೂಡ ಮಾರ್ಕೆಟ್ಗೆ ಎಲ್ಲೂ ಕೊಟ್ಟಿಲ್ಲ ತಗೊಂಡೋಗಿ. ನಾನು ಹ್ಮ್ ಬೆಂಗಳೂರಿಗೆ ಹೋಗ್ತೀನಿ, ನಂಗೆ ಒಂದಷ್ಟು ಜನ ಪರಿಚಯಗಳಿದ್ದಾರೆ. ಹ್ಮ್ 100 ಕೇಳಿದ್ರು ಕೂಡ ನಾನು ಮನೆಗೆ ಡೆಲಿವರಿ ಕೊಟ್ಬಿಡ್ತೀನಿ ಹೋಗಿ. ಓಕೆ. ಒಂದ್ಸಲ ರುಚಿ ನೋಡಿದ್ದಾರೆ ತುಂಬಾ ಜನ, ಗೊತ್ತಿದೆ. ಅದು ಬೇಕಾದ್ರೆ ಆರ್ಡರ್ ಹೇಳ್ತಾರೆ. ಹ್ಮ್ ಇಲ್ಲ ಈಗ ಸಂತೆ ಶುರು ಆಗಿದೆ ನಮ್ದು. ಈಗ ಪ್ರತಿ ಶನಿವಾರ ಬಂದ್ರೆ ಅಲ್ಲೇ ಮಾರ್ಕೆಟ್ ಮಾಡ್ತೀವಿ. ಹ್ಮ್ ಓಕೆ. ಅಂದ್ರೆ ಇದು ಎಲ್ಲ ಕಡೆ ಆಗ್ಬೇಕು ಈ ಸಂತೆಗಳು. ವಿಶೇಷವಾಗಿ ಚಳುವಳಿ ಇರುವಂತ ರೈತ ಸಂಘಗಳು ಹ್ಮ್ ಅವರ ರೈತರುಗಳನ್ನ ಕೊಡ್ಕೊಂಡು ಪ್ರತಿ ಒಂದು ಏನಾದ್ರು ಆಗುತ್ತೆ. ದೊಡ್ಡ ಈಗ ಅದನ್ನ ಹಂಗೊಳ್ಕೋಬೇಕಂದ್ರೆ ಆ ಕಾನ್ಸೆಪ್ಟ್ ಕೊಟ್ಟಿದ್ದು ಆ ಕಾನ್ಸೆಪ್ಟ್ ಬರ್ಬೇಕಂತ ಅನ್ಕೊಂಡಿದ್ದು ಪ್ರೊಫೆಸರ್ ನರೇಂದ್ರ ಸ್ವಾಮಿ ಅವರು. ಹ್ಮ್ ಅಮೂಲ್ ರೀತಿ, ಹ್ಮ್ ಅಮೂಲ್ ಒಂದು ಸಂಸ್ಥೆ ಕಟ್ಟಿದಾರಲ್ಲ, ಆ ರೀತಿ ಯಾಕೆ ರೈತರು ಕಟ್ಟಕ್ಕೆ ಹೋಗ್ಬಾರ್ದು ಅಂತೇಳಿ ಇದನ್ನ ಅವರು ಅವಾಗ್ಲೇ ಕೂಡ ಅನ್ಕೊಂಡಿರೋದನ್ನ. ಓಕೆ. ನಿಮ್ಗೆ ಅವರು ನಮ್ದು ಅಂತ ಒಂದು ಬ್ರ್ಯಾಂಡ್ ಕಟ್ಟಿರೋ ಅದನ್ನ. ಹ್ಮ್ ಹ್ಮ್ ಅಂದ್ರೆ ಕೊರಿಯನ್ ಜೊತೆ 2-3 ಮೀಟಿಂಗ್ ಆಗಿದ್ವು. ಹ್ಮ್ ಅದೇ 6-6 ತಿಂಗಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗೆ ಅವ್ರು ತೀರೋಗಿದ್ರು. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆಲ್ಲ ರೈತರಿಗೆ ಒಂದು ನಿರ್ದಿಷ್ಟ ಮಾರ್ಕೆಟ್ ಸಿಕ್ಕಿರೋದು. ಸೊ ಇವಾಗ ಅದನ್ನ ಅದ್ರ ಮುಂದುವರೆದ ಭಾಗವಾಗಿ ಚಿಕ್ಕ ನರೇಂದ್ರ ಸ್ವಾಮಿ ಅವರು ಶುರು ಮಾಡಿದ್ದಾರೆ ಅದನ್ನ. ಓಕೆ. ಸೊ ಅದು ಅಂತದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕು. ಓಕೆ. ಈಗ ನೀವು ರಾಗಿ ಕಣ ಅಥವಾ ರಾಜರಾಜೇಶ್ವರಿ ನಗರದಲ್ಲಿ ನಡೆಯುವಂತ ಸಾವಯವ ಸಂತೆ, ಇಲ್ಲೆಲ್ಲ ನೀವು ಹೋಗಿ ಏನು ಸೇಲ್ ಮಾಡ್ತೀರಿ, ನೇರವಾಗಿ ಗ್ರಾಹಕರ ಬೆಳೆಗಾರರಿಂದ ಗ್ರಾಹಕರಿಗೆ ಮುಟ್ಟುವಂತ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿದ್ದೀರಿ. ಇದಲ್ದೇನೆ ಬೇರೆ ದಿನಗಳಲ್ಲೆಲ್ಲ ನೀವು ಏನು ನೇರವಾಗಿ ನೀವೇ ಮಾರುಕಟ್ಟೆಗೆ ಹೋಗೋದು ಅಥವಾ ತರಕಾರಿ ಸಂತೆಗೆ ಹೋಗೋದು, ಅಲ್ಲಿ ಅದನ್ನ ಸೇಲ್ ಮಾಡೋದು, ಇಂಥದ್ದು ಏನಾದ್ರು ಮಾಡ್ತಾ ಇದ್ದೀರಾ? ಅಥವಾ ಮಾಡ್ತಿದ್ದೀನಿ ನಾನು. ಮಂಡ್ಯಕ್ಕೆ ಹೋಗಿದೆ, ಮಂಡ್ಯದಲ್ಲಿ ಫುಟ್ಪಾತ್ ನಿಂತು ಮಾಡ್ತಿದ್ದೀನಿ. ಒಂದ್ ರೀತಿ ಅದು ನಿಮಗೆ ಹೆಮ್ಮೆ ತರುವಂತ ವಿಷಯ ಅಲ್ವಾ? ನಿಮ್ಮ ಬೆಳೆಯನ್ನು ನೀವೇ ಗ್ರಾಹಕನಿಗೆ ತಲುಪಿಸೋದು. ಸರ್ ಹೆಮ್ಮೆ ಅನ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅದು ನಮ್ಮ ಬದುಕಿನ ಭಾಗ ಅದು. ಓಕೆ. ಇದು ಈ ಕಾನ್ಸೆಪ್ಟ್ ಏನಪ್ಪ, ನಾವು ಇದೇನು ವೃತ್ತಿ ಆಯ್ಕೆ ಮಾಡ್ಕೊಂಡಾಗ ಅದು ನಮ್ಮ ಬದುಕಿನ ಭಾಗ ಆದಾಗ ನಮ್ಗೆ ಯಾವ ರೀತಿ ಅಂತಾರೆ, ಕೆಲವರು ಹೇಳ್ತೀನಿ ನಮ್ಮ ಬಳಗದವ್ರಿಗೆ, ಕೊಡಕ್ ಹೋಗ್ಬೇಡಪ್ಪ ಇಂಕೆಲ್ಲ ಮಾಡೋಂತಂದ್ರೆ ನಾನು ಇಂತ ಮಾರ್ಕ ಅಂತ ಕೇಳ್ತಾರೆ ಕೆಲವರು. ನಾನು ಹೇಳ್ತೀನಿ, ಎಲ್ಲಪ್ಪ ನೀನ್ ಬದುಕಿನ ಭಾಗ ಅನ್ಕಂದ್ರೆ ಮಾತ್ರ ಮಾಡ್ತೀನಿ ಅದನ್ನ, ಇಲ್ಲಾಂದ್ರೆ ಏನ್ ಮಾಡಕ್ಕಾಗಲ್ಲ. ಸೊ ಇದು ನನ್ನ ಬದುಕಿನ ಭಾಗ ನಂಗೆ ಇದು. ಸೊ ಆಗಿರುವಾಗ ನಾವು ಫುಟ್ಪಾತ್ ಅಲ್ಲಿ ನಿಂತ್ಕೋಬೇಕಾದ್ರೆ ಮಾಡ್ತೀವಿ, ಬೇಕಾದ್ರೆ ಯಾರು ಹೋಟೆಲ್ ನಿಂತ್ಕೊಂಡು ಮಾಡ್ತೀವಿ, ಯಾರು ನಾವೇ ಫೋನ್ ಮಾಡಿ ಕೇಳಕ ನಾವು ತಾವು ಕೊಟ್ಕೋತೀವಿ ಹೋಗ್ಬೇಕಾದ್ರೆ. ಎಲ್ಲಾ ತರ ವ್ಯವಸ್ಥೆಗಳಿದೆ. ಆದ್ರೆ ಯಾವುದೇ ರೀತಿ ಮಧ್ಯವರ್ತಿ ಇಟ್ಕೋದನ್ನ ನಾವು ನೇರ ಮಾರಾಟ ಮಾಡ್ಬೇಕು. ಅವಾಗ ಏನಾರು ಒಂದಷ್ಟು ನಾಕಾಸು ಉಳಿಬರುತ್ತೆ ರೈತರು. ಆ ಸಾಧ್ಯತೆ ಇದೆ, ಆ ಸಾಧ್ಯತೆ ಎಲ್ಲಾ ರೈತರುಗಳಿಗಿದೆ. ಆದ್ರೆ ಅಷ್ಟು ಸಾಧ್ಯತೆನೂ ಕೂಡ ಅದು ಸಂಬಂಧಪಟ್ಟ ಲೋಕಲ್ ಇರುವಂತ ಕೃಷಿ ಇಲಾಖೆಗಳು ಮಾಡ್ಬೋದು ಅದನ್ನ. ಅದನ್ನ ದೊಡ್ಡ ವಿಚಾರನೆಲ್ಲ. ಈಗ ಅವ್ರದ್ದು ಎಲ್ಲ ನೆಟ್ವರ್ಕ್ ಇದೆ. ಇಡೀ ತಾಲೂಕಿನ ಸಂಪೂರ್ಣ ಕಣ್ಮುಂದ್ ಇರ್ತಿರ್ತೀವಿ. ಯಾವ ಭೂಮಿ ಏನ್ ಬೆಳೆ ಬಂದಿದೆ ಮಾಡ್ಕೊಂಡ್ ದೊಡ್ಡದೇನಲ್ಲ ಅಂತಲ್ಲ, ಎಲ್ಲ ಮಾಡ್ಬೋದು. ಆ ಇಚ್ಛಾಶಕ್ತಿ ಕೊರತೆಗಳು ಅಧಿಕಾರಿ ವರ್ಗ ಆಗಿರ್ಬೋದು ಮತ್ತೆ ಸರ್ಕಾರಕ್ಕೆ ಆಗಿರ್ಬೋದು.
Okay. ಸರ್ಕಾರದ ಪಾಲಿಸಿಗಳು ಬದಲಾಗ್ದೇನೆ ರೈತರಿಗೆ ಉಳುವಳಿ ಇಲ್ಲ ಸರ್. ಹ್ಮ್ ನೀವೀಗ ನಾನೇನೊಬ್ಬ ಮಾಡ್ಕೊಂಡು ಸಂತೋಷ ಇದ್ದಂತೆಲ್ಲ ಅರ್ಥ ಹ್ಮ್ ನನ್ಗೆ ಸಾಕು ಇಲ್ಲ ಅಂತಲ್ಲ, ಹ್ಮ್ ಆದ್ರೆ ಎಲ್ರಿಗೂ ಸಾಧ್ಯ ಇದೆಯಾ ಅದು? ಹ್ಮ್ ಸರ್ಕಾರದ ನೀತಿಗಳು ಓಕೆ ರೈತ ಪರ ಬದಲಾಗಬೇಕು, ಮತ್ತೆ ಹ್ಮ್. ಮಾರ್ಕೆಟ್ ಅನ್ನು ಕೂಡ ರೈತ ದಕ್ಕಬೇಕು ಅದು. ಓಕೆ ಈಗ KMF ಯಾವ ರೀತಿ ಹಾಲು ತಕೊಂಡು ಒಂದೊಂದ್ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಅದೇ ರೀತಿ ಯಾಕೆ ಹಣ್ಣು ತಗೊಳ್ಳೋ ಮಾಡಕ್ಕಾಗಲ್ಲ? ಹ್ಮ್ ಆದ್ರೆ ಈ ತರ ಒಂದು ವ್ಯವಸ್ಥೆ ಹಾಪ್ಕಾಮ್ಸ್ ನ ಮೂಲಕ ಶುರು ಮಾಡಿದ್ರು, ಅದರಿಂದ ಏನು ತುಂಬಾ ಬೆನಿಫಿಟ್ ರೈತರಿಗೆ ಸಿಕ್ಕಿದಾಗಿಲ್ಲ. ತುಂಬಾ ಕಷ್ಟ ಇದಾವೆಲ್ಲ ಅಲ್ಲಿರುವಂತ, ಅದೇ ಬ್ಯೂರೋಕ್ರಸಿ, ಅಧಿಕಾರಶಾಹಿ ವರ್ಗದಲ್ಲಿ ಇರುವಂತ ನ್ಯೂನತೆಗಳಿದಾವಲ್ಲ. ಹ್ಮ್ ಒಂದೇ ದೃಷ್ಟಿಕೋನದಲ್ಲಿ ನಾವು ಮಾತಾಡಕ್ ಹೋದ್ರೆ ಅದು ಇದಾಯ್ತವ. ಹ್ಮ್ ಬಟ್ ಇದು ಎಲ್ಲವೂ ಒಳಗೊಳಗ್ತೀವಿ. ಯಾರು ಗ್ರಾಹಕರು? ಯಾರು ಹ್ಮ್ ಗ್ರಾಹಕರು? ನಾವೇ ತಾನೆ. ಹ್ಮ್ ಈಗ ಬೆಂಗಳೂರು ಗ್ರಾಹಕರು ತಾನೆ ಇನ್ ಕೇಸ್ ಅವ್ರು, ಹಾಗಾದ್ರೆ ಯಾರು ಗ್ರಾಹಕರು ಅಲ್ಲ, ಅವರು ರೈತರ ಮಕ್ಕಳು ಹೋಗಿ ಕೆಲಸ ಓದ್ಕೊಂಡು ಇದ್ ಮಾಡ್ಕೊಂಡು ಇದ್ಬಿಡ್ತಾರೆ. ನಿಜ. ಗ್ರಾಹಕರು ಕೂಡ ರೈತರಿಂದಲೇ ನೇರವಾಗಿ ನಾವು ಖರೀದಿ ಮಾಡ್ಬೇಕು ಅನ್ನೋದು ಒಂದು ಮನಸ್ಥಿತಿ ಬಂದ್ರೆ ಹ್ಮ್ ಒಂದಷ್ಟು ವ್ಯವಸ್ಥೆ ಒಂದಷ್ಟು ಬದಲಾವಣೆ ಶುರು ಆಗುತ್ತೆ. ಹ್ಮ್ ಆದ್ರೆ ಆ ಸಾಧ್ಯತೆ ಇದೆಯಾ ಅವ್ರಿಗೆ? ಅಷ್ಟು ಟೈಮ್ ಕೊಟ್ಟು ಬರ್ತಾರ? ಹ್ಮ್ ಎಲ್ಲರೂ ಪ್ರತಿಯೊಬ್ರು ಕೂಡ ಅವರ ಸಮಯದಲ್ಲಿ ಮುಳುಗೋಗಿರುವಾಗ ನೇರ ಗ್ರಾಹಕರ ಹತ್ರ ರೈತರು ಕೊಳ್ಕೊಳ್ಬೇಕು ಅನ್ನೋದು ಎಷ್ಟು ಸಂಖ್ಯೆ ಇದಾರೆ? ಹ್ಮ್ ನನ್ನ ಅಂದಾಜ್, ನನ್ಗೆ ಅನ್ಸಿದ ಪ್ರಕಾರ ಬೆಂಗಳೂರು ಒಂದೊಂದು ಏರಿಯಾಗ ಒಂದೊಂದು ಜಿಲ್ಲೆ ಬೆಳ್ಕೊಟ್ಟು ಸಾಕು ಸರ್. ಹ್ಮ್ ಅಷ್ಟು ಇದೆ. ಈಗ ಪ್ರತಿಯೊಬ್ಬರು 3 ಹೊತ್ತು ಊಟ ಮಾಡ್ಬೇಕಾ? ಹೌದು. ಅಷ್ಟು ಡಿಮ್ಯಾಂಡ್ ಇದೆ ಅಲ್ಲೆಲ್ಲ ಅಲ್ಲಿ. ಹ್ಮ್ ಬಟ್ ಅದನ್ನ ನೀಟಾಗಿ ಒಂದು ಕಟ್ಟು ಕಡೆ ನಾವು ಕೆಲಸ ಮಾಡ್ಬೇಕು ನಾವು ಅದನ್ನ. ಹ್ಮ್ ರೈತರು ಮತ್ತೆ ಗ್ರಾಹಕರ ನಡುವೆ ಒಂದು ಸಂಬಂಧ, ಒಂದು ಬಾಂಧವ್ಯ ಬರುತ್ತೆ ನಿಮ್ಗೆ. ಹ್ಮ್ ಹಿಂಗೆ ನಾನು ರಾಗಿ ಸಂತೆಗೆ ಹೋದ್ಮೇಲೆ, ಮಾರಾಟಕ್ಕೆ ಹೋದ್ಮೇಲೆ ಹ್ಮ್ ಒಂದು ತೋಟಕ್ಕೆ ಇವ್ರು ಬಂದು ಹೋಗಿದ್ದಾರೆ. ಹ್ಮ್ ನಿಮ್ಮ ಅದು ಬಾಂಧವ್ಯ ಇದ್ದಿಲ್ಲ. ಅವ್ರ ಕಣ್ಣು ಮುಂದೆ ಹೋದ್ ನಾವು ತಿಂತರ ಆಹಾರ ಎಲ್ಲಿ ಬರ್ತಿದ್ದೀರಿ, ಹೆಂಗ್ ಮಾಡ್ತಿದ್ರು ನೋಡ್ತಾರಲ್ಲ ಅವರೆಲ್ಲ. ಅದೇ ಅದೇ ಈಗ ನಾವು ಇಲ್ಲದ ಏನು ಹಾಕಲ್ಲ ಅಂತೇಳಿ ನಿಮ್ಗೆ ಇದಕ್ಕೆ ಹಾಕ್ಬೋದು. ನಿಮ್ಗೆ ಗೊತ್ತಾಯ್ತದೆ ಎಲ್ಲ ಉಳ್ಮೆ ಮಾಡಿದ್ದೀವಿ ಎಲ್ಲಾರು ಇಲ್ಲಿ, ಹ್ಮ್ ಅದು ಏನಾರು ಮಾಡಿದ್ದೀವಿ ಇಲ್ಲೆಲ್ಲ. ಸೊ ಇದು ಅಂದ್ರೆ ಒಳಗ್ ಭೂಮಿಗೆ ಬಂದ ತಕ್ಷಣ ಅದು ಗೊತ್ತಾಗುತ್ತೆ. ಎಂತ ಅಷ್ಟು ಗೊತ್ತಾಗದೇ ಅಂತ ಯಾರು ಕೂಡ ಏನಿಲ್ಲ ಅದೆಲ್ಲ. ಹೌದು.